ಕೋಲಾರದಲ್ಲಿ ಆರ್ಎಸ್ಎಸ್ ಮೆರವಣಿಗೆಯು ಭವ್ಯ ಪ್ರದರ್ಶನದೊಂದಿಗೆ ಶತಮಾನೋತ್ಸವ ಆಚರಣೆ. ಕೋಲಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ತನ್ನ ಶತಮಾನೋತ್ಸವದ ಅಂಗವಾಗಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುವ ಭವ್ಯ ಮೆರವಣಿಗೆಯನ್ನು ಇಂದು ಕೋಲಾರದಲ್ಲಿ ಆಯೋಜಿಸಲಿದೆ. ಸಾವಿರಾರು ಆರ್ಎಸ್ಎಸ್ ಕಾರ್ಯಕರ್ತರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ಈ ಕಾರ್ಯಕ್ರಮವು ದಕ್ಷಿಣ ಕರ್ನಾಟಕದ ಅತಿದೊಡ್ಡ ಮೆರವಣಿಗೆಗಳಲ್ಲಿ ಒಂದಾಗಲಿದೆ. ಐತಿಹಾಸಿಕ ಮಹತ್ವ ಹೊಂದಿರುವ 16 ಮೀ. ಮಾರ್ಗ. ಕೋಲಾರ ತಾಲೂಕಿನ ವಕ್ಕಲೇರಿ ಗ್ರಾಮದಿಂದ ಮೆರವಣಿಗೆ ಪ್ರಾರಂಭವಾಗಿ 16 ಮೀ. ಮಾರ್ಗವನ್ನು ಕ್ರಮಿಸಿ ಕೋಲಾರ ನಗರದಲ್ಲಿ ಕೊನೆಗೊಳ್ಳಲಿದೆ. ಆರ್ಎಸ್ಎಸ್ ಕಾರ್ಯಕರ್ತರ ಏಕತೆ ಮತ್ತು ಶಿಸ್ತನ್ನು ಸಂಕೇತಿಸುವ ಈ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರಮಾಣದ ಮೆರವಣಿಗೆ ನಡೆಯುತ್ತಿದೆ. ಜಿಲ್ಲೆಗಳಾದ್ಯಂತ ಭಾಗವಹಿಸುವಿಕೆ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಆರ್ಎಸ್ಎಸ್ ಕಾರ್ಯಕರ್ತರು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಟ್ಟುಗೂಡಿದ್ದಾರೆ. ಸಂಘಟಕರು 200ಕ್ಕೂ ಹೆಚ್ಚು ಭಾಗವಹಿಸುವವರು ಎಂದು ಅಂದಾಜಿಸಿದ್ದಾರೆ. ಇದು ಕರ್ನಾಟಕದ ಸಂಘಟನೆಯ ಇತಿಹಾಸದಲ್ಲಿ ಮಹತ್ವದ ಸಭೆಯಾಗಿದೆ. ಅಭೂತಪೂರ್ವ ಭದ್ರತಾ ಕ್ರಮಗಳು. ದೊಡ್ಡ ಪ್ರಮಾಣದ ಸಭೆಯ ಹಿನ್ನೆಲೆಯಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಶಾಂತಿಯುತ ಕಾರ್ಯಕ್ರಮವನ್ನು ಖಚಿತಪಡಿಸಿಕೊಳ್ಳಲು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಮೆರವಣಿಗೆ ಮಾರ್ಗದಲ್ಲಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಲಾಗಿದೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಶಿಸ್ತು ಮತ್ತು ಸಮರ್ಪಣೆಯ ಸಂಕೇತ. ಮೆರವಣಿಗೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ತಮ್ಮ ಸಹಿ ಬಿಳಿ ಶರ್ಟ್ ಮತ್ತು ಖಾಕಿ ಪ್ಯಾಂಟ್ ಧರಿಸಿ ಒಗ್ಗಟ್ಟಿನಿಂದ ಮೆರವಣಿಗೆ ನಡೆಸಲಿದ್ದಾರೆ. ಈ ಕಾರ್ಯಕ್ರಮವು ಕೇವಲ ಶಿಸ್ತಿನ ಪ್ರದರ್ಶನವಲ್ಲ, ಆದರೆ ಪ್ರದೇಶದಾದ್ಯಂತ ಸಂಘಟನೆಯ ವ್ಯಾಪ್ತಿ ಮತ್ತು ಪ್ರಭಾವದ ಪ್ರತಿಬಿಂಬವಾಗಿದೆ. ಸಮುದಾಯ ಮನೋಭಾವ ಮತ್ತು ಆಚರಣೆ. ಶತಮಾನೋತ್ಸವ ಮೆರವಣಿಗೆಯು ಕರ್ನಾಟಕದಾದ್ಯಂತ ಗಮನ ಸೆಳೆಯುವ ನಿರೀಕ್ಷೆಯಿದೆ. ಸ್ಥಳೀಯರು ಮತ್ತು ವೀಕ್ಷಕರು ಐತಿಹಾಸಿಕ ಮೆರವಣಿಗೆಯನ್ನು ವೀಕ್ಷಿಸಲು ಬೀದಿಗಳಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಸೌಹಾರ್ದತೆಯ ಈ ಭವ್ಯ ಪ್ರದರ್ಶನದ ಮೂಲಕ ಏಕತೆ ಮತ್ತು ಉದ್ದೇಶದ ಪ್ರಜ್ಞೆಯನ್ನು ಪ್ರೇರೇಪಿಸುವುದು ಆರ್ಎಸ್ಎಸ್ ಗುರಿಯಾಗಿದೆ. ಹೆಚ್ಚಿನ ನಿರೀಕ್ಷೆ ಮತ್ತು ನಿಖರವಾದ ಯೋಜನೆಯೊಂದಿಗೆ ಕೋಲಾರ ಮೆರವಣಿಗೆ ಆರ್ಎಸ್ಎಸ್ನ ಶತಮಾನೋತ್ಸವ ಆಚರಣೆಯಲ್ಲಿ ಸ್ಮರಣೀಯ ಅಧ್ಯಾಯವಾಗಲಿದೆ. ದಕ್ಷಿಣ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭೂದೃಶ್ಯದಲ್ಲಿ ಅಳಿಸಲಾಗದ ಗುರುತು ಬಿಡಲಿದೆ.